ಗಂಡ್ ಮಕ್ಳಿರೋಂಗೆ ಬರ್ಬೋದಾ? ಬರ್ಬೋದು ಅಂಕಲ್. ಓ ಥ್ಯಾಂಕ್ ಯು. ಬರೋ ಭಾಗ್ಯ ಸುತ ಇಂದು ನೀನೇ ಪುಣ್ಯವಂತ. ಏನ್ ಮಾಮ್ ಫುಲ್ ಸಾಂಗ್ ಜೊತೆಗೆ ಎಂಟ್ರಿ ಕೊಡ್ತಿದ್ದೀರಾ? ಲೋ ಗುಡಿ ಮಾಮು ಬರೀ ಗುಡಿ ಅಲ್ಲ, ಸಿ ಗುಡಿ. ಏನೋ ಒಂದ್ ತಡಿ. ನಾನು ನನ್ನ ಅಳಿಮಯ್ಯನ್ಗೆ ಮಾತ್ರ ಮಾಮ ಕಂಡ್ರು. ದಾರಿಲಿ ಹೋಗೋ ಕಾಕ ಬೋಬೋಗೆಲ್ಲ ನನ್ನ ಮಾಮನೇನ್ರು. ಆದ್ರೂ ಸಖತ್ತಾಗಿ ರೆಡಿ ಮಾಡಿದ್ರ, ಥ್ಯಾಂಕ್ಸ್ ಕಣೋ. ಎಷ್ಟಕ್ಕೂ ಸಿನಿಮಾ ಹೀರೋ ಕಂಡಂಗೆ ಕಾಣ್ತೀಯ ಕಣೋ ವಿಜಯ. ಇದೆಲ್ಲ ಮುಗಿದೋಗ್ಲಿ ಬಿಡಪ್ಪ. ಹಾಗೂ ನಿನ್ನ ಅಪ್ಪನ ಹತ್ರ ಕೋಟ್ಯಾಂತರ ರೂಪಾಯಿ ಕೊಳಿತಾ ಬಿದ್ದಿದೆ. ಒಂದೊಳ್ಳೆ ಪಿಕ್ಚರ್ ಮಾಡೋಣ, ಒಳ್ಳೆ ಡೈರೆಕ್ಟರ್ನ ಹಿಡಿದು ಒಂದು ಹೈ ಬಜೆಟ್ ಸಿನಿಮಾ ಮಾಡೋಣ. ಅದರಲ್ಲಿ ನೀನೇ ಹೀರೋ. ಯಾಕೆ ಮಾಮ ನೀನ್ ವಿಲನ್ ಆಗ್ತೀಯಾ? ಲೋ ಯಾಕೋ ಹಂಗಂತೀಯ? ನಾನು ನಿನ್ನ ಹಿತ ಕೊರೋ ಮಾಮ ಕಣೋ. ಹೀರೋಯಿನ್? ಆ ಗೀತಾ ಬೇಕು ಅಂತ ಮಾತ್ರ ಕೇಳಬೇಡಪ್ಪ. ಅವಳು ಏನಿದ್ರು ವಿಲ್ಲಿ. ಇನ್ನು ನಿನ್ನ ಸಿನಿಮಾ ಹೀರೋಯಿನ್ನು, ನಿನ್ನ ಲೈಫ್ ಹೀರೋಯಿನ್ನು ಎಲ್ಲ ಆ ಹುಡುಗಿ. ಅಯ್ಯೋ ಪಾಪ. ಯಾಕಪ್ಪ? ಸರಿಯಾದ ಸಮಯದಲ್ಲಿ ನಿಮ್ಮ ಮದುವೆ ಆಗಿ ಮಕ್ಕಳಾಗಿದ್ದಿದ್ರೆ ನಿಮ್ಮ ಮಗಳಿಗೆ ನಾನೇ ಹೀರೋ ಆಗ್ತಿದ್ನಲ್ಲ ಮಾಮ. ನಿಜ ಕಣೋ ಮಿಸ್ ಆಗೋಯ್ತು. ಏನ್ ಮಾಡೋದು? ಆ ಬ್ರಹ್ಮ ಹೆಣ್ಣು ಅನ್ನೋದನ್ನ ನಮ್ಮ ಹಣೆ ಬರದಲ್ಲಿ ಬರೀಲಿಲ್ಲ. ಹೇಟ್ ಕಣೋ. ಹಳೆ ಲವ್ ಇತ್ತು ಅಂದಿದ್ದೆ. ಲವ್ ಇತ್ತು, ಅವಳು ಲವ್ ನನ್ನನ್ನು ಮಾಡಿದ್ಲು, ಮದುವೆ ಮಾತ್ರ ಬೇರೆ ಆದ್ಲು. ಅಯ್ಯೋ, ಅವಳಿಗೆ ಮದುವೆ ಆಗಿ 3 ಜನ ಹೆಣ್ಮಕ್ಳು, ಆ ಮಕ್ಕಳಿಗೆ ಗಂಡು ಹುಡುಕ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ನನಗೆ ಸಿಗ್ದಿರೋ ಭಾಗ್ಯ ನಿನಗೆ ಸಿಗ್ತಿದೆಯಲ್ಲ, ಅದೇ ಖುಷಿ. ನಿನ್ನ ಜೀವನ ಸಂಗಾತಿ ಆಗ್ತಿರೋ ಪೂರ್ಣಿಮಾ ಹಸೆ ಮನೆ ಹತ್ತಿರ್ತಾಳೆ. ದೇವರು ಕೊಡ್ತಿರೋ ಹೆಣ್ಣು ಒಳ್ಳೆ ಮನಸ್ಸಿಂದ ಸ್ವೀಕರಿಸಪ್ಪ. ಅದ್ರ ಬಗ್ಗೆ ಡೌಟೇ ಬೇಡ ಮಾಮ. ನನ್ನ ಜೀವನದಲ್ಲಿ ತಿರಸ್ಕರಿಸೋ ಹೆಣ್ಣು ಅಂದ್ರೆ ಅದು ಗೀತಾ. ಕಂದ, ಅದೀಗ ಮುಗಿದ ಕಥೆ ಅಲ್ಲ, ಮತ್ತೆ ನಾನ್ ಮುಗಿಸಿದ ಕತೆ. ರೈಟ್ ಬಾಸ್. ಲೋ, ತಾಳ ಹೊಡ್ಕೊಂಡು ತಮಟೆ ಬಡ್ಕೊಂಡು ಜೈ ಜೈ ಅಂತ ಅವನ ಹಿಂದೆ ಲೈಫ್ ನಡೆಸ್ಕೊಂಡು ಹೋಗೋ ಬಕೆಟ್ಗಳ ಅವನ ಕರ್ಕೊಂಬನ್ನಿ. ಆಮೇಲೆ ಒಂದು ವಿಷಯ, ಇನ್ನು ಮುಂದಕ್ಕೆ ನೀವಾಗ್ಲಿ ನಿಮ್ಮ ಈ ಅಧ್ಯಕ್ಷ ಆಗ್ಲಿ ಆ ಗೀತಾ ಹೆಸರು ತೆಗಿಯಂಗಿಲ್ಲ. ಇನ್ನೇನಿದ್ರು ಹೊಸ ಕತೆ ಶುರು. ಆ ಕತೆ ಹೆಸರು ಪೂರ್ಣಿಮಾ. ಇನ್ನು ಮುಂದಕ್ಕೆ ನಿನ್ನ ಜೀವ ಮತ್ತೆ ಜೀವನ ಎರಡು ಅವಳಿ. ಓಕೆ? ನೀನು ಈ ಕ್ಷಣಕ್ಕೆ ಕಾಯ್ತಾ ಇದೆಯಾ ಅಂತ ನನಗೆ ಗೊತ್ತು. ಆ ಗೀತಾ ಮುಗಿದು ಹೋಗಿರೋ ಕತೆ. ದೇವ್ರೆ, ದಾರಿಯೇ ಇಲ್ಲ ಅನ್ಕೊಂಡಿದ್ದು ನನ್ನ ಬದುಕಲ್ಲಿ ಇವತ್ತು ಕಾಣಿಸ್ತಾ ಇರೋದು ಒಂದು ಸಣ್ಣ ಬೆಳಕಿನ ಕಿರಣ. ಆ ಬೆಳಕಿನ ಕಿರಣ ನನ್ನ ಬದುಕಿನ ಪಾಲಿಗೆ ಮಾನ ಉಳಿಸೋ ಹೊಸ ದಾರಿ. ನಮ್ಮ ಅಪ್ಪನ ಪಾಲಿಗೆ ಕಳ್ದಿರೋ ಮರ್ಯಾದೆ ವಾಪಸ್ ತರೋ ಹೊಸ ಮಾರ್ಗ. ಆ ವಿಜಯ್ ಪಾಲಿಗೆ ಸಲ್ಲಲೇಬೇಕಾದ ಹೊಸ ಸೇಡು. ಅದಕ್ಕೆ ಎದುರ್ಕೊಂಡು ನಾನು ಸುಮ್ಮನೆ ಆದ್ರೆ ನನ್ನ ಪಾಲಿಗೆ ಬದುಕೇ ಇಲ್ದಿರಾಗ ಆಗುತ್ತೆ. ಈ ನಿರ್ಧಾರಕ್ಕೆ ಯಾರು ಒಪ್ತಾರೋ ಬಿಡ್ತಾರೋ ಅನ್ನೋದು ಯೋಚನೆ ಮಾಡೋ ಹಾಗೂ ಇಲ್ಲ. ಯಾಕಂದ್ರೆ ಈ ಕ್ಷಣದಲ್ಲಿ ನನ್ನವ್ರಂತ ನನಗೆ ಯಾರೂ ಇಲ್ಲ. ಇರೋದು ನೀನೊಬ್ನೇ. ನನಗ್ ಒಳ್ಳೇದ್ ಮಾಡು ಅಂತ ಕೈ ಕಟ್ಕೊಂಡು ಕೂತಿದ್ರೆ ಪಾಪ ನೀನ್ ತಾನೇ ಏನ್ ಮಾಡ್ತೀಯ? ನಮ್ ಒಳ್ಳೇದನ್ನ ನಾವೇ ಮಾಡ್ಕೋಬೇಕು. ಅದನ್ನೇ ಮಾಡಕ್ ಹೊರಟಿದ್ದೀನಿ. ನನ್ ಕೈ ಹಿಡಿ. ಈಗ ನನ್ ರಕ್ಷಣೆಗೆ ಅಂತ ಇರೋದು ನೀನೊಬ್ನೇ. ಅದಕ್ಕೆ ನಿನ್ನ ಆಶೀರ್ವಾದ ಬೇಡ್ತಾ ಇದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡು. ಅಲ್ವೇ, ಇವಾಗ ಅಮ್ಮ ಫೋನ್ ಮಾಡಿದ್ಲು. ಇವಾಗ ದೇವ್ರ ಮುಂದೆ ಕುತ್ಕೊಂಡು ಕೈ ಮುಗಿತಿದ್ದಾಳೆ. ನಿಜಕ್ಕೂ ಗೀತಾ ಏನ್ ಮಾಡಕ್ ಕೊಡ್ತಿದ್ದಾರೆ ಗೊತ್ತಿಲ್ಲಮ್ಮ. ಆದ್ರೆ ಇವಾಗ ಅವಳಿರೋ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಖಂಡಿತ ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ
ಮುಂದಕ್ಕೆ ಹೋಗೋ ಎಲ್ಲಾ ಬಾಗ್ಲುಗಳು ಮುಚ್ಚಿದಾಗ ನೆಲೆ ನಾಪತ್ತೆ ಆಗತ್ತೆ. ಬೆಲೆ ಇಲ್ದಿರೋ ಬದುಕು ನಮ್ದಾಗತ್ತೆ. ಹಾಗಂತ ನಾವ್ ಅನ್ಕೊಂಡಿದೀವಿ, ಆದ್ರೆ ಗೀತಾ ಹಾಗಲ್ಲ ಕಣೆ. ಅವಳು ಯಾವುದೇ ಪರಿಸ್ಥಿತಿಯಲ್ಲಿದ್ರು ಅದನ್ನ ಬೇರೆ ತರ ಯೋಚನೆ ಮಾಡ್ತಾಳೆ. ನಾವಿರೋ ದಾರಿ ಬಗ್ಗೆ ಯೋಚನೆ ಮಾಡಿ ಕೊರಗಿದ್ರೆ ಗೀತಾ ಮಾತ್ರ ಹೊಸ ದಾರಿನ ಹುಡ್ಕೊಂಡು ನಡೀತಾಳೆ. ಅವಳು ಉಸಿರಿರೋವರೆಗೂ ಗೆಲ್ಲೋ ಪ್ರಯತ್ನ ಮಾಡ್ತಾಳೆ ಹೊರತು ಸೋತ್ ಕೂರೋಳಲ್ಲ. ಅದನ್ನೇ ದೇವ್ರ ಹತ್ರ ಹೇಳ್ತಿದ್ದಾಳೆ ಅನ್ಸುತ್ತೆ. ಬಂದ್ಮೇಲೆ ನಮಗೂ ಹೇಳ್ಬೇಕಲ್ಲ, ಕಾಯಣ. ಇನ್ನು ಎಷ್ಟೊತ್ತು ಕಾಯೋದು ತಾಯಿ? ಹೆಣ್ಣೆ ಊರಿಂದ ಬಂದು ರೆಡಿಯಾಗಿ ಪೀಠ ಅಲಂಕರಿಸಿರುವಾಗ ನಿಮ್ಮ ಮಗರಾಯ ಇನ್ನೂ ಬಂದಿಲ್ಲ ಅಂದ್ರೆ ಏನತ್ತ? ಏನು ಪುರೋಹಿತ್ರೆ ನೀವು? ತಡ ಆದ್ರೂ ಥಂಡ್ರ ತರ ಬರೋನೆ ನಮ್ಮ ವಿಜಯ. ಏ ಹುಡುಗರ ಎಲ್ರು ಏನು ನಯ, ಏನು ವಿನಯ. ನಿನಗೆ ವಿಜಯ ಅಂತ ಹೆಸರಿಟ್ಟದ್ದಕ್ಕೆ ಸಾರ್ಥಕ ಆಯ್ತಪ್ಪ. ಮೆಚ್ಕೊಂಡೆ ನಾನು ನಿನ್ನ. ನೋಡಿದ್ರಾ, ನೀವೆಲ್ಲ ನೋಡಿದ್ರಾ? ಮೊದಲು ತಾಯಿಯೇ ದೇವರು, ಆನಂತರ ತಂದೆಯೇ ಭಗವಂತ. ಮೆಚ್ಚದೆ ಕಣೋ ನಾನು ನಿನ್ನ. ನಿಜಕ್ಕೂ ನಿನ್ನ ಜೊತೆ ಜೀವನ ನಡೆಸೋ ಹುಡುಗಿ ಅದೃಷ್ಟ ಮಾಡಿರ್ಬೇಕು. ತಾರಾ, ಈ ಮಾತೆಲ್ಲ ಈಗ ಯಾಕೆ? ಮೊದಲು ನಡೆಯೋ ಕಾರ್ಯಕ್ರಮಗಳು ನಡೀಲಿ. ಹಾ, ನಡೀಲಿ ನಡೀಲಿ. ಅದಕ್ಕಿಂತ ಮುಂಚೆ ನನ್ನ ಅಳಿಮೈ ಎಂದು ದೃಷ್ಟಿ ತೆಗಿಬೇಕು. ಒಬ್ಬ ಲಟ ಲಟ ಲೈ ಹೊಡೆದೇ ಬಿದ್ದಿರುತ್ತೆ ಬಕೆಟ್ಗಳು. ಸ್ವಾಮಿ, ನಿಮ್ಮ ಮಾತು ಮುಗ್ದಿದ್ರೆ ಹುಡುಗನ್ನ ಇಲ್ಲಿ ಕೂರಿಸ್ತೀರಾ? ಬಂದ ಜಸ್ಟ್ ಮಿನಿಟ್ ಬಾರು. ಅಯ್ಯೋ ಇವನು ಮದುಮಗ ಕೂತ್ಕೋ. ಇದು ನಿನ್ ಸೀಟು ಬಾಜಿ. ತಂಗಿ, ಅಯ್ಯೋ ನಿಂಗೆ ಸಪ್ರೇಟ್ ಆಗಿ ಹೇಳ್ಬೇಕು. ಇಲ್ಲಿ ಬಂದು ಆಯ್ತಲ್ಲ, ಇವ್ರು ಆಲ್ರೆಡಿ ಕೂತಿದ್ದಾರೆ. ಈಗ ಎಲ್ರು ಕೂತಾದ ಮೇಲೆ ವಾಟ್ ನೆಕ್ಸ್ಟ್? ನಂದಿ ನಂದಿ ಅಂದ್ರೆ ಕಾರ್ಯಕ್ರಮ ಆರಂಭ ಅಂತ. ಗಾಯಮ ಮಾಡ್ಬಿಡಿ. ವಿಘ್ನ ವಿನಾಯಕನ ಪೂಜೆ. ಗಣಾನಾನ್ವಾ ಗಣಪತಿ ಗುಂಬಮಾಮಹೇ ಕಮಿಂ ಕಮೇನಾಮುಮಸ್ತಮಸ್ತಮಂ ಜ್ಯೇಷ್ಠರಾ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಸ್ಸನ್ಮದ್ ವಿಶೇಷ ಸಾಧನಂ. ಅಣ್ಣನ ಬದುಕಲ್ಲಿ ಹೇಗೆ ಎಲ್ಲ ನಿರಾತಂಕವಾಗಿ ನಡೆದೋಗುತ್ತೆ ಅಲ್ವಾ? ಹಾ ಕಿರಣ್, ಅವನು ಯಾರ ಪಾಲಿಗೆ ಎಷ್ಟೇ ಆತಂಕ ತಂದ್ರು ಅವನಿಗೆ ಮಾತ್ರ ಯಾವ ಆತಂಕನೂ ಬರಲ್ಲ. ಬರ್ದೇ ಇರೋ ಹಾಗೆ ಅಮ್ಮ ಕಾಪಾಡ್ತಾಳೆ. ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ದೇವ್ರು ಸುಮ್ಮನಿರ್ತಾನೆ ಅನ್ಕೊಂತೀಯಾ? ಚಾನ್ಸೇ ಇಲ್ಲ. ಅಣ್ಣನ ದಿಮಾಕನ್ನು ತುಳಿಯೋ ಶಕ್ತಿ ಈ ಮನೆಗೆ ಒಂದಲ್ಲ ಒಂದಿನ ಬಂದೇ ಬರುತ್ತೆ.
ಅಲಂಕಾರ ಮುಗೀತು. ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊ ಅಮ್ಮ. ಗೀತಾ. ಹಾಂ, ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಗೀತಾ. ಸೇಮ್ ಮದುವೆ ಹೆಣ್ಣು ಥರನೇ ಕಾಣ್ತೀಯ. ಹೌದು, ಈ ಅಲಂಕಾರ ಯಾಕೆ? ನನ್ನ ಭವಿಷ್ಯಕ್ಕೆ ನಾನು ಏನೆಲ್ಲ ಆಗ್ಬೇಕು ಅನ್ಕೊಂಡಿದ್ದೀನೋ ಅದನ್ನಾಗಕ್ಕೆ. ಮದುವೆ ಹೆಣ್ಣಾಗಿ ಎಲ್ಗೋಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಮದುವೆ ಆಗೋ ಗಂಡಾದ್ರೂ ಯಾರು? ಈ ವೇಷದಿಂದ ಇರೋ ವಿಷಯನೇ ಬೇರೆ.